ಅದಕ್ಕಿಂತ ಮುಖ್ಯವಾಗಿ ಬಹಳ ಬಸವರಾಜ ಬೊಮ್ಮಾಯಿ ನಾನು ಎಕ್ಸೆಪ್ಟ್ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆಗಿದೆ ನಿಜ, 27,000 ಕೋಟಿ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆಗಿದೆ. ಅದು ಕೂಡ 1% ಒಳಗಡೆ ಇದೆ ಒಟ್ಟು ಜಿಡಿಪಿಯ. ಸಾರಿ, ರೆವಿನ್ಯೂ ಡಿಫಿಸಿಟ್ ಇದೆ. ರೆವಿನ್ಯೂ ಡಿಫಿಸಿಟ್ ನೋಡಿ, ಬೇರೆ ರಾಜ್ಯಗಳದ್ದು ಹೇಳ್ಬಿಡ್ತೀನಿ ನಾನು. ಕರ್ನಾಟಕ 27,354 ಕೋಟಿ 3 ವರ್ಷಕ್ಕೆ. ಪರ್ಸೆಂಟೇಜ್ ವೈಸ್ ಲೆಕ್ಕ ಹಾಕಿದಾಗ ಜಿಡಿಪಿಗೆ 97%, 1% ಗಿಂತ ಕಡಿಮೆ. 0.97 ಫಿಸ್ಕಲ್ ಡಿಫಿಸಿಟ್ ನಮ್ಮ ರಾಜ್ಯದ್ದು 82,981 ಕೋಟಿ. ಪರ್ಸೆಂಟೇಜ್ ಎಷ್ಟಪ್ಪ ಫಿಸ್ಕಲ್ ಡಿಫಿಸಿಟ್ ಅಂತಂದ್ರೆ 2.95. ಹೆಲ್ತಿ ಫಿಸ್ಕಲ್ ಪೊಸಿಷನ್ ಇರಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು ದಿ 2002 ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 3% ಒಳಗಡೆ ಇರುತ್ತೆ. 3% ಒಳಗಡೆ ಇದೆ ಫಿಸ್ಕಲ್ ಡಿಫಿಸಿಟ್, ನಂಬರ್ 1. ಆಮೇಲೆ ಬಾರೋಯಿಂಗ್ಸ್ 1,05,246 ಕೋಟಿ ಅಂತಂದ್ರೆ ಅದು 23.68%, ಅಂದ್ರೆ 25% ಒಳಗಡೆನೆ ಇದೆ. ಇದು ನಾರ್ಮ್ಸ್, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ನಲ್ಲಿ ನಾವು ಪಾಸ್ ಮಾಡಿದೀವಲ್ಲ, ಅದ್ರ ಪ್ರಕಾರ. ಬಟ್ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಇದ್ರೆ ಅದು ಮಾತ್ರ ಆಗಿಲ್ಲ. ಅದು ಮುಂದಿನ ವರ್ಷದಿಂದ ಸ್ಟೆಬಿಲೈಸ್ ಆಗುತ್ತೆ. ದಟ್ ಇಸ್ ನಂಬರ್ 1. ವೆಸ್ಟ್ ಬೆಂಗಾಲ್ ಅಲ್ಲಿ ಎಷ್ಟಿದೆ ಅಂತಂದ್ರೆ 1.7% ಇದೆ, 33,952 ಕೋಟಿ. ಕೇರಳದಲ್ಲಿ 2.1% ಇದೆ. ತೆಲಂಗಾಣದಲ್ಲಿ ಅಲ್ಲಿ ಸರ್ಪ್ಲಸ್ ಇದೆ. ರಾಜಸ್ಥಾನದಲ್ಲಿ 1.4 ಇದೆ. ಬಿಹಾರ್ನಲ್ಲಿ ಸರ್ಪ್ಲಸ್ ಇದೆ. ಆಂಧ್ರ ಪ್ರದೇಶದಲ್ಲಿ 1.6 ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇವ್ರು ನಡೆಸ್ತಕ್ಕಂಥ ದೇಶ ಅದೆಷ್ಟಪ್ಪ ಇದೆ ಅಂತಂದ್ರೆ 2% ಇದೆ. ರೆವಿನ್ಯೂ ಡಿಫಿಸಿಟ್ ಎಷ್ಟಿದೆ ಅಂತಂದ್ರೆ 2% ಇದೆ. ಆಮೇಲೆ ಉತ್ತರ ಪ್ರದೇಶ್ 3% ಇದೆ. ಸೊ ದಿಸ್ ಇಸ್ ದಿ ಪೊಸಿಷನ್. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ ಅಂತ ಅನ್ನೋದಕ್ಕೆ ಉತ್ತರ ಪ್ರದೇಶ್ ಅದಕ್ಕೆ ಎಷ್ಟು ಗೊತ್ತಾ ಅವ್ರಿಗೆ ಗ್ರಾಂಟ್ಸ್ ಎಷ್ಟು ಬರ್ತದೆ ಗೊತ್ತಾ? ಎಲ್ಲರೂ ಇದೆಯಾ? 2 lakh ಬರುವುದು. ಈಗ ನೋಡಿ, ಕೇಂದ್ರ ಸರ್ಕಾರದಿಂದ ಬರದೇ ಅವ್ರಿಗೆ 51%. ನಮಗೆ ಎಷ್ಟು ಬರ್ತದೆ ಅಂತಂದ್ರೆ ನಾವು ನಮ್ಮ ತೆರಿಗೆ, ರಾಜ್ಯದ ತೆರಿಗೆ 77% ನಮ್ದು, ಅವ್ರದ್ದು 49%. ನಮ್ದು 77% ಇದ್ರೆ ಅವ್ರದ್ದು 70, ನಾವು ಅವ್ರಿಗೆ 49%. ಇದು ನ್ಯಾಯನಾ ಅನ್ಯಾಯನಾ ಹೇಳಿ ನೀವೇ? ಅವ್ರಿಗೆ ಎಷ್ಟು ಬರ್ತದೆ ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ರಿಸೀಟ್ಸ್ 3,12,281 ಕೋಟಿ. ನಮ್ಗೆ ಎಷ್ಟು ಬರ್ತದೆ ಅಂತಂದ್ರೆ ಈ ವರ್ಷ 50,257 ಕೋಟಿ. ಅದೇ ಮುಂದಿನ ವರ್ಷಕ್ಕೆ ಇದು. ಈ ವರ್ಷಕ್ಕೆ ಮುಂದಿನ ವರ್ಷಕ್ಕೆ 59,785 ಕೋಟಿ ಬರ್ತದೆ. ಅವ್ರಿಗೆ ಬರೋದು 3,12,281 ಕೋಟಿ ಬರ್ತದೆ. ಇದು ಅನ್ಯಾಯನೋ ನ್ಯಾಯನಾ ಹೇಳಿ? ನಾವೇನ್ ಹೇಳ್ತೀವಿ, ಅವರು ಕೊಡಬೇಡಿ ಅಂತ ಹೇಳಲ್ಲ. ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ, ಮಧ್ಯಪ್ರದೇಶಕ್ಕೆ, ರಾಜಸ್ಥಾನ ಕೊಡಬೇಡಿ ಅಂತ ಹೇಳಲ್ಲ, ಕೊಡಿ.
ಆದ್ರೆ ನಮ್ಮ ಹೊಟ್ಟೆ ಹಸಿದು ಮಲಗಿಸ್ಬಿಟ್ಟು ಅವ್ರಿಗೆ ಕೊಡಬೇಡಿ. ನಾನು ಅದಕ್ಕೆ ಹೇಳಿದೆ, ಈ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಹೇಳಿ ಕೋಳಿನೇ ಕುಯ್ದಾಕ್ಬಿಡ್ಬೇಡಿ ಅಂತ ಹೇಳಿದೆ. ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಕೋಳಿನೇ ಕುಯ್ದಾಕ್ಬಿಡ್ಬೇಡಿ ನೋಡಿ. ಆಮೇಲೆ ಬಿಹಾರ್ನಲ್ಲಿ 73% ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರೋದು ಬಿಹಾರಕ್ಕೆ, ಇನ್ನು 27% ಮಾತ್ರ ರಾಜ್ಯದ್ದು. ಆಮೇಲೆ ರಾಜಸ್ಥಾನದಲ್ಲಿ 43% ಅದರಿಂದ ಬರ್ತದೆ. ಮಧ್ಯಪ್ರದೇಶಕ್ಕೆ 55% ಕೇಂದ್ರದಿಂದ ಬರ್ತದೆ, 45% ಮಾತ್ರ ರಾಜ್ಯದ್ದು. ನಮ್ಮಲ್ಲಿ 77% ರಾಜ್ಯದ್ದು, 23% ಕೇಂದ್ರದ್ದು. ಇದು ಅನ್ಯಾಯ ಅಲ್ವಾ? 23% ಕೇಂದ್ರದಿಂದ ಬರ್ತದೆ, ನಾವು ರಾಜ್ಯದಿಂದ 77% ಹಾಕ್ತೀವಿ ಬಜೆಟ್ಗೆ. ಒಟ್ಟು ಖರ್ಚಿಗೆ ಇಷ್ಟು ದುಡ್ಡು ವ್ಯತ್ಯಾಸ ಇದೆ. ಇದನ್ನ ಏನ್ ಮಾಡ್ಬೇಕು? ಈ ಅನ್ಯಾಯನ ಹೇಳ್ಬೇಕಾ ಬೇಡ? ಈ ಅನ್ಯಾಯ ಹೇಳಿದ್ರೆ ಕೋಪ ಅವ್ರಿಗೆ. ನೀವು ಹೇಳಿ ಯೋಚನೆ ಮಾಡಿ, ಇವರು ಬಾಯಿ ಮುಚ್ಕೊಂಡಿರೋದ್ರಿಂದ, ಕೇಂದ್ರ ಸರ್ಕಾರವರು ಹೇಳೋದಕ್ಕೆ ತಲೆ ಕುಣಿಸೋದ್ರಿಂದ, ಇವ್ರು ಬಾಯಿ ಬಿಡದೆ ಇರೋದ್ರಿಂದ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೋ ಉಪಕಾರ ಮಾಡ್ತಾ ಇದ್ದಾರೋ? You just think over it. You just think over it. ನನ್ನ ಪ್ರಕಾರ ಇವರು ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ. ಸೊ ಇದು ಇವತ್ತಿನ ಪರಿಸ್ಥಿತಿ. ಅದಕ್ಕೆ ನಾನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಬಾರದು, ಇರೋದ್ರಲ್ಲಿ ನಮ್ಗೆ ಒಂದು ವೇಳೆ ನಮಗೆ ನ್ಯಾಯಯುತವಾಗಿ ನಮಗೆ ಬರಬೇಕಾಗಿರೋದು ಬಂದಿದ್ರೆ, ನನ್ನ ಪ್ರಕಾರ 17-18ರಿಂದ ಇವತ್ತಿನವರೆಗೆ 1,87,000 ಕೋಟಿ ಆಗ್ತಿತ್ತು. 1,87,000 ಕೋಟಿ ಇದ್ದಿದ್ರೆ ನಾವು ಅಭಿವೃದ್ಧಿ ಆಯ್ತಿತ್ತ ಇಲ್ವ ರಾಜ್ಯ? 6 ವರ್ಷಗಳಲ್ಲಿ ನಮಗೆ ಡೆವಲ್ಯೂಷನ್ ಅಲ್ಲಿ ನಷ್ಟ ಆಗ್ತಾ ಇರ್ತಕ್ಕಂಥದ್ದು 62,098 ಕೋಟಿ. ಡೆವಲ್ಯೂಷನ್ ನಲ್ಲಿ ಒಂದರಲ್ಲೇ ನಮಗೆ 6 ವರ್ಷಗಳಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು 62,000 ಕೋಟಿ. ಇವೆಲ್ಲ ನಮಗೆ ಬಂದ್ಬಿಟ್ಟಿದ್ರೆ ಯುರೋಪ್ ಕಂಟ್ರಿಗಳ ತರ ಇರ್ತಿದ್ರು ನಾವು ಕರ್ನಾಟಕ. ಐ ಹೋಪ್ ದಟ್ ಯು ಫಾಲೋಡ್. ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಅನ್ಯಾಯಗಳಾದರೂ ಕೂಡ, ಕೇಂದ್ರ ಸರ್ಕಾರದಿಂದ ನಮಗೆ ನಮ್ಮ ಪಾಲು ನ್ಯಾಯಯುತವಾದಂತ ಪಾಲು ಬರದೇ ಹೋದ್ರು ಕೂಡ, ಗ್ರಾಂಟ್ಸ್ ಬರದೇ ಹೋದ್ರು ಕೂಡ, ನಾವು ಕರ್ನಾಟಕದ ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ, ದಿವಾಳಿ ಆಗಿಲ್ಲ.